ಈಗ ನೋಡ್ರಿ ನಮ್ಮ ಮನೆ ಮುಂದೆ ಅಷ್ಟು ಕಾರ್ಗಳು, ಅಷ್ಟು ಜನ, ಎಷ್ಟು ಭಾರಿ ಆಗಿತ್ತು. ಇವತ್ತು ನಮ್ಮನೆ ನಾಷ್ಟನ ಖಾಲಿ ಆಗಿಬಿಡ್ತು. ಏನು ನಾಷ್ಟ ಅಂತೀರಾ? ಅವಲಕ್ಕಿ ಪವಲಕ್ಕಿ ಮನೆ ನಂಗೆ ತೋರಿಸ ಆಮೇಲೆ ಕೂತ ನನಗೆ. ಎಲ್ರದ್ದು ಜಳಕ ಐತ್ರಿ. ಇವ್ರು ಬೆಳಿಗ್ಗೆ ಮಾಡೋಗ್ಯಾರ, ಇವರು ಈಗ ಮಾಡಿದ್ರು. ನಂದು ಜಳಕ ಆಯಿತು. ಇವ್ ನಾಳೆ ಜೇಜಿ ಮಾಡಿದ ದೇವ್ರ ಪೂಜೆ. ಬೊಟ್ಟು ಎಷ್ಟು ಚಂದ ಚಂಡಿ ಕಂದ ಹೊಸಂಗೆ ಕಾಣಂತ ಇವತ್ತು ಏನು ಸ್ಪೆಷಲ್ ಅಂದ್ರೆ ನಮ್ಮ ತನ್ಮಯಿಂದ ನೀಟ್ ಎಕ್ಸಾಮಿನ ರಿಸಲ್ಟ್ ಐತ್ರಿ. ಸ್ಪೆಷಲ್ ಹಂಗಾಗಿ ಹೊಂಟಿವ್ರಿ ಈಗ ರಿಸಲ್ಟ್ ನೋಡ್ಬೇಕು. ರಿಸಲ್ಟ್ ನೀಟ್ ಎಕ್ಸಾಮ್ ಬರ್ದೇನ್ರಿ ಅಂತಾನು ರಿಸಲ್ಟ್ ಐತ್ರಿ. ಅದನ್ನ ಬರಕ್ಕೆ ಒಂದು ಮನೆ ಕೂತ್ಕೊಂಡು ಜೋರಾಗಿದ್ದು ಆರಾಮ್ ತಪ್ಪಿ ಆರಾಮಾಗಿ ಇವತ್ತು ರಿಸಲ್ಟ್ ಐತಿ. ತಿನ್ಕೊಂತ ಬರ್ರಿ. ಆಮೇಲೆ ನನ್ನ ಜೊತೆ ಬರ್ತೇನೆ. ಆಮೇಲೆ ಬರ್ತೇನೆ ನಿಮಗೆ ಬಟ್ಟೆ ಹೋಗಿ ಬರ್ತೀನ. ಸರಿ, ಬಿಸಿಲಾಗ ನೋಡ್ತಾವ ವಾಪಸ್ ಬರೋಣ. ಸ್ಕೂಲ್ 10:30 ಅಂದ್ರೆ 11 ಗಂಟೆ 12 ಗಂಟೆ 11ಕ್ಕೆ ಬರ್ತೀವಿ ನಾವು. ಆಯ್ತು. ನಿನ್ನಿಂದ ಮಮ್ಮಿ ನಾಳೆ ತಿರ್ತಟ್ ನಂದು. ಮಮ್ಮಿ ನಾಳೆ ಸ್ಕೂಲ್ಗೆ ಹೋಗೋಣ ನಾವು ಅಂತೆ. ಡ್ರೆಸ್ ಬೇರೆ ಹಾಕೊಂಡಿತ್ತಾನು ಸ್ಕೂಲಿಂದ ಬೇರೆ ಡ್ರೆಸ್ ಹಾಕೋ ಅದಕ್ಕೆ ಅದೇ ನಾನು ಭಾಳ ಇಷ್ಟ ಅಂತ ಎಲ್ಲರೂ ಅದನ್ನ ಹಾಕೊಂಡು ಹೇಳ್ತಾನೆ. ಬೇರೆ ಹಾಕೋ. ಮನೆ ಆಧಾರ್ ಕಾರ್ಡ್ ಹಿಂಗೆ ಬಂತಾನೆ. ಇದ ಡ್ರೆಸ್ ಇದೆ ಹಂಗೆ ನಾನು ಯಾರಾದ್ರೂ ಕೇಳ ಮನೆ ಆಧಾರ್ ಕಾರ್ಡ್ ಎಷ್ಟು ಕೊಟ್ಟು ಮಾಡ್ಸಕ? 100 ರೂಪಾಯಿ. 100 ರೂಪಾಯಿ ನೋಡ್ರಿ ಆಧಾರ್ ಕಾರ್ಡ್ ತಿದ್ದುಪಡಿ. ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ಸಕ್ಕೆ 100 ರೂಪಾಯಿ ತಗೋತಾರೆ. ಕರ್ನಾಟಕ ಒಳಗೆ ಮೊನ್ನೆ ಒಬ್ರು ಕಮೆಂಟ್ ಹಾಕಿದ್ರು ಆಧಾರ್ ಕಾರ್ಡಿಗೆ ಅಂತೇಳಿ. ಹಿಂಗೆ ತಿದ್ದುಪಡಿ ಮಾಡಕ್ಕೆ 100 ರೂಪಾಯಿ ಮತ್ತು ಪಾಳೆ ಹಚ್ಬೇಕು. 100 ರೂಪಾಯಿ ಜಾಸ್ತಿ ಆಗಿಲ್ಲ. ಅದು ನಾನಾದ್ರೆ 50 ರೂಪಾಯಿ ಕೊಟ್ಟು ಬರ್ತಿದ್ದೆ. ತಿದ್ದುಪಡಿಗೆ 50 ತಗೋಬೇಕು ಅವರು. ಹೊಸದೇನೋ ಮಾಡಿಸಿ ಸ್ವಲ್ಪ ಅದಿಷ್ಟು ಪೂರ್ತಿ ಎಲ್ಲ ಕೊಟ್ಟು ಬಂದು ನಂಗೆ ಅದು ಒಳ್ಳೆಯಲ್ಲಿ ನೋಡೋಣ. ಮತ್ತು ಪ್ರಿಂಟರ್ ಕೊಡಂಗಿಲ್ಲ ಏನಿಲ್ಲ, ಅಷ್ಟೇ ಜಾಸ್ತಿ ಇದು ಕೊಡ್ತಾರೆ. ಮತ್ತು ಪ್ರಿಂಟ್ ತೆಗೆಸ್ಕೊಂಡು ಮತ್ತೆ ಅದಕ್ಕೆ 125 ರೂಪಾಯಿ ಬಿಡಬೇಕು. 100 ರೂಪಾಯಿ ಆಯ್ತು. ಬರೀ ಒಂದು ಫೋಟೋ ಕೊಡ್ಸೋಕಷ್ಟ ಮತ್ತೆ ಏನೂ ಇಲ್ಲ. ಹಾಕ್ಬಿಡು ಹೋಲ್ಸ್ಕೊಂಡು ಒಂದೇ ಸಲ ಇರ್ತಾರೆ ಮತ್ತೆ ಮಾಡೋದು. ಅದನ್ನು ಭಾಳ ಆಧಾರ ಮಾಡಿಸಿತ್ತು. ಒಂದು 5 ವರ್ಷ ಒಳಗೆ ಆದ್ಮೇಲೆ ಮಾಡಿಸ್ಬೇಕಾದ್ರೆ 5 ವರ್ಷ ಮೇಲೆ ಕಟ್ಟ ಆದಮೇಲೆ ಫಸ್ಟ್ ಮಾಡಿಸ್ರಿ. ಅವಾಗಿನ ಪಾಪುದಾಗ ನಿಂತಿದ್ರು 1 ವರ್ಷದ ಫೋಟೋ. ಈ ಫೋಟೋ ಚೆನ್ನ ಆದ್ರಿ. ಅದು ಮಾಡಿ ಇನ್ನೊಂದು 10 ನಾಷ್ಟ ಒಂದೊಂದು ಸ್ವಲ್ಪ ಐತಿ. ಇನ್ನೊಂದು 5 ಎಲ್ಲ ಫಸ್ಟ್ ಒನ್ ನಡಿ ಕಾಡಿಸ್ಕೊಂಡು ನಡಿ. ನಾವು ನಮ್ಮ ತನ್ಮಯಿಂದ ರಿಸಲ್ಟ್ ನೋಡ್ತೀವಿ. ಎಲ್ಲಕ್ಕಿಂತ ಫಸ್ಟ್ ಕೊಡಿಲಿಕ್ಕಂದ ಹಿಡ್ಕೋರಪ್ಪ ಹಿಡ್ಕೊ. ನಿಂದ ಹಿಡ್ಕೊ, ನೀನ ಹಿಡ್ಕೊ. ಅವ್ರ ಪಾಪ 2 ನಿಮಿಷ ಹೋಗಿರಿ ನಾ ಒಳಗೆ. ಇಲ್ಲ ನನ್ನ ಫ್ರೆಂಡ್ಸ್ ಅಂತಂತೇಳಿ ಓಡಿ ಹಿಂಗೆ ಹೋಗೋಣ. ಹಾಂ ಸರಿ. ಈಗ ನೋಡ್ರಿ ನಮ್ಮ ಮನೆ ಮುಂದೆ ಅಷ್ಟು ಕಾರ್ಗಳು, ಅಷ್ಟು ಜನ, ಎಷ್ಟು ಕ್ಯಾಮ್ರಾ, ಎಷ್ಟು ಸ್ಟಿಕ್ಸ್ ಅಲ್ಲಾಡ್ರಿ. ಹಾಂ ಹತ್ತವು ಬೇಡ ಏಕಂದ್ರೆ ಇಲ್ಲೇ ಬಾ ಕಾಣಂತ ಮನು. ಯಾರು ಬರೋಂತ ನಂಗಂತೂ ಏನೂ ಅರ್ಥ ಆಗೋಲ್ರಿ. BJP ಪಕ್ಷದ್ರಿ ಇದು, ಕಾಂಗ್ರೆಸ್ಸಿಂದಲ್ಲ.
ನೋಡ್ರಿ ಇಲ್ಲಿ ನೋಡ್ರಿ ಗಾಡಿಗಳನ್ನ ಬರ್ತಾನೆ ಅದಾವ ಇನ್ನು. ಇವ್ರಿಬ್ರು ನೋಡ್ರಿ ಅಲ್ಲಿ ಮೇಲೆ ನೋಡಕತ್ತಾರ. ಹಾಂ 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 ಅಲ್ಲಿಂದ ಹಿಡ್ದು ಅಲ್ಲಿವರೆಗೆ ಐತ್ರಿ ಕ್ರೌಡ್. ಇನ್ನೂ ಬರ್ತಾನೆ ಅದಾವ ಕಾರ್ಗಳು. ಹಾಂ ಮೇಲೆ ಬಂದ್ರಪ್ಪ. ಏನು ಕಾಣಿಸಿತಪ್ಪ ಸ್ನೇಹಿತರು? ನೋಡ್ರಿ ಈಗ ತನ್ನೊಂದು ರಿಸಲ್ಟ್ ಎಲ್ಲ ನೋಡ್ಕೊಂಡು ಬಂದ್ವಿ. ಅಲ್ಲಿಂದ ನಡ್ಕೊತಾನೆ ಬಂದ್ವಿ. ಅಂಗಡಿಯಿಂದ ಯಜಮಾನ್ರು ಬಂದು ಮನೆಗೆ ಬಿಟ್ಟು ಹೋದ್ರು. ಇಲ್ಲಿ ಹೇಳಿದ್ನಲ್ಲ, ಈಗ ಪ್ರಚಾರಕ್ಕೆ ಬಂದಾರ, ಅಲ್ಲೆಲ್ಲ ಫುಲ್ ಗದ್ದಲಾಗೈತಿ. ಪಟಾಕಿ ಅದೆಲ್ಲ ಹೊಡೆಕತ್ತಾರೆ ಮೇಲೆಲ್ಲ. ಹಂಗಾಗಿ ಕರೆಂಟ್ ಎಲ್ಲ ತೆಗೆದ್ಬಿಟ್ಟಾರ. ಒಂದು ತಾಸು ಆತ್ರಿ. ಈಗ ಅವ್ರು ಯಾವಾಗ ಬಂದ್ರೆ ಅವಾಗ ಹೋಗಿತ್ತು ಕರೆಂಟ್. ಯಾವ ಬರ್ತಾಗತ್ತಿಲ್ಲ. ಶೆಕೆ ಕುದಿಯಾಕತ್ತೀವಿ. ಮಧ್ಯಾಹ್ನ ಅಡುಗೆಗೆ ಕುಕ್ಕರ್ ಇಟ್ಟಿಂದ ಈಗ ಅನ್ನ ಹಾಕೀನಿ. ಹೀರೆಕಾಯಿ ಚಟ್ನಿ ಹಚ್ಕೊಂಡ್ರೆ ಹೀರೆಕಾಯಿ ಪಲ್ಯ ಮಾಡಬೇಕು, ಚಪಾತಿ. ಈಗ ನೋಡ್ತಿರ್ಬೋದು ನಮ್ಮ ಬರೀ ಇಲ್ಲಿ ನಮ್ಮ ತಗೊಂಡು ಪ್ರೋಗ್ರೆಸ್ ಕಾರ್ಡ್ ನೋಡ್ರಿ. ತಗೊಂಡು ಪ್ರೋಗ್ರೆಸ್ ಕಾರ್ಡ್ ನೋಡ್ರಿ. ನಂದು ಫಸ್ಟ್ ರಂಗ ಇತ್ತು. ಮಮ್ ನಂದು ಔಟ್ ಆಫ್ ಔಟ್ ಐತಿ. ಆರು ಮ್ಯಾಮ್ ಎರಕ್ಕೆ ಅಂತ ತೆಗ್ದಾರ 2 ಮಾರ್ಕ್ಸ್. ಹಿಂಗೆ ನಮ್ಮ ತನ್ನ ಖುಷಿನ ಖುಷಿ. ಒಟ್ಟ ಬಿಟ್ಟಿಲ್ಲ ನೋಡಾಕ. ಮನೆಗೆ ಬಂದು ಕೊಟ್ಟಾನ. ಅಲ್ಲಿವ್ರಿಗೆ ತಾನೇ ಹಿಡ್ಕೊಂಬಂದ ಅಲ್ಲಿಂದನು. ಕೊಟ್ಟಿರ್ತೀವೋ ನಾವು ಅಡ್ಮಿಷನ್ ಮಾಡಿಸುವಾಗ ಫೋಟೋನ. ನೀನು ನೋಡಿಲ್ಲ. ಆಮೇಲೆ ಮರ್ಸಿಬಿಡ್ತಾರೆ ಇವ್ರು ನಡುವ. ಅದು ಆ ವಿಷಯ ಈ ವಿಷಯ ಅಡ್ಡ ಬಂದು ನಾ ಏನು ಮಾತಾಡ್ತೀನಿ ಮಾತಾಡು. ನೆನಪಾಗೋದು ಬಿಡ ಏನು ಹೇಳಾಗ್ತಿದ್ದಾರೆ. ಈಗ ನೋಡ್ರಿ ಮಧ್ಯಾಹ್ನ ಅಡುಗೆಗೆ ಅಲ್ಲೇ ಅನ್ನ ಆಗೈತಿ. ಬದ್ನಿಕಾಯಿ ಪಲ್ಯ ಮಾಡಾಕತ್ತೀವಿ ಸೂಪರಾಗಿ. ಏನು ಫ್ರೆಶ್ ಅಪ್ರೂವ್ ಪಲ್ಯ ರೀ. ಬದ್ನಿಕಾಯಿ ಪಲ್ಯ ಮಾಡಿದ್ರೆ ನಮ್ಮನೆ ಚಿಕನ್ ಮಾಡ್ದಂಗೆ. ಈಕಿಗೆ 2 ಆಪ್ರೇಷನ್ ಆಗ್ಯಾವಲ್ರಿ. ನನ್ನ ಜಾಗ ತಿನ್ನೋದ ಹಂದಿಸಿ ಬಿಟ್ಟಿದ್ರಿ ಈಕಿಗೆ. ಇದು ಆಪ್ರೇಷನ್ ಆದವ್ರು ತಿನ್ನಬಾರ್ದು ಅಂತ ಅದನ್ನು ತಲೆ ಆಗ್ರಿ ನಮ್ಮ ಮಂದಿಗೆ. ಹಾಗಾಗಿ ಭಾಳ ತರಂಗಿಲ್ಲ. ಇನ್ನೊಂದು ತೊಗೊಂಬಂದು ಪಲ್ಯ ಚಲೋ ಮಾಡ್ದಾಡ್ರಿ. ಆಕೆ ತಿನ್ನಂಗೆ ಅಲ್ಲ, ಭಾಳ ಕಡಿಮೆ ತಿನ್ನೋದು. ಹೌದಾ ಅಲ್ಲ? ಹಾಂ ಹೇಳಾಕತ್ತಿದ್ದೆಲ್ಲ ಹೇಳಿ. ಹಂಗೆ ಎಲ್ರಿ ಅಂದಲ್ಲ, ಮುಂದೆ ಹೇಳ್ರಿ. ಹಂಗಲ್ಲ ಅನ್ನಕ ನಂಗೆ ಯಾವಾಗಲೂ ಇಷ್ಟ ಆಗಲ್ಲ ಬದ್ನಿಕಾಯಿ. ಗ್ರೇವಿ ತಿಂತೀನಿ. ಬದ್ನಿಕಾಯಿ ತಿನ್ನಲ್ಲ. ಬದ್ನಿಕಾಯಿ ತರ್ಬೇಕು, ಪಲ್ಯ ಮಾಡ್ಬೇಕು, ಗ್ರೇವಿ ತಿನ್ಬೇಕು, ಒಗಿಬೇಕು ಬದ್ನಿಕಾಯಿ. ನೋಡಕ್ಕೆ ದೊಡ್ಡದಾವಿಲ್ಲ ಬಲ್ತಂಗ ಬದ್ನಿಕಾಯಿ ಅಷ್ಟು ಒಂದು ಹುಳ ಇಲ್ಲ. ಮತ್ತೆ ಈಗ ಮಾಡದ ಹುಳ ಆಗಿರ್ತಾವೆ. ನಮ್ಮ ಮನೆ ತೊಗೊಂಡ ಬರೀ ತಂದು ಕೊಟ್ಟಾನ. ಉಪ್ಪು ಹಾಕಿಟ್ಟಾನ್ರಿ. ಇವ್ರು ಸಾಹೇಬ್ರಿ ಎಣ್ಸಾಕತ್ತಾರನ. ಮುಳುಗಿಸಿ ಎಬ್ಸಾಕತ್ತಾನ ಅವನು. ಹೆಂಗ್ ನೋಡಿ ಇದು ಬದ್ನಿಕಾಯಿ ಗುಣ ಹೆಚ್ಚಿನ ಗುಡ್ಲೆ ಎಷ್ಟು ಫ್ರೆಶ್ ಇರ್ತಾ ಆಗ ಕಪ್ಪಾಗ್ಬಿಡ್ತೈತೆ. ಒಂದ ಇಡೀ ಬದ್ನಿಕಾಯಿನ ಕಂದ. ಹೌದು, ಆ ಹಣ್ಣು ಹಂಗ ಸಿಗು ನೆಚ್ಚಿಗುಟ್ಲೆ ಕಪ್ಪಾಗತ್ತೆ. ನೀವು ಸ್ವಲ್ಪ ಹಿಂಸೆ. ಆಮೇಲೆ ನನ್ನ ಮಗನ ಮೂಗು ಒಣಗಿಬಿಟ್ಟೈತೆ ನೋಡ್ರಿ. 8 ದಿವಸ ಆಯ್ತು. ಎಲ್ಲೋಗೈತೆ ಅದು? ಹಾಂ, ಎಲ್ಲ ತುಪ್ಪ ಎಲ್ಲ ಹೋಗೈತೆ ನಿಮ್ಮದು. ಹಾಂ, ಅದು ನೋಡ್ರಿ ಗೊತ್ತೈತ್ರಿ ನಿಮ್ಗೆ. ಬಿಸಿಲಿಗೆ ಶಿಮಳೆ ಒಣಗ್ತೈತಂತ. ಆವಿ ಹಾಕೈತಂತ, ಒಣಗೋದಲ್ಲ. ಕರೆಕ್ಟ್. ಇಲ್ಲಾಂದ್ರೆ ನೀವು ಸಾಕು. ಇಲ್ಲಾಂದ್ರೆ ಕಾಯಿ ಮಾಡೋರು ನೋಡ್ತೈತಿರಿ, ಬರೀ ನೆಗಡಿ ಕೆಮ್ಮ ಅಂತಿದ್ವಿ. ಈಗ ಬೇಸಿಗೆ. ಆಮೇಲೆ ಇನ್ನೊಂದು ಹೊರಗಡೆ ಹೋದ್ರೆ ಬರ್ತೀರಿ ಅವ್ನು ಜಾಸ್ತಿ ಎಲ್ಲರ. ಈಗ ಮನ್ಯಾಗ ಕೂತಾನಲ್ರಿ 15 ದಿವಸ ಆಯ್ತು. ಆರಾಮದಾನು. ಮನ್ಯಾಗ ಜಡ್ಡ ಐತೆ, ಮನ್ಯಾಗ ಏನೈತೆ ಅಂತೇಳಿ ಹಂಗಿಲ್ರಿ. ಅದು ಹೊರಗೆ ಹೋಗೋದ್ರ ಹಂಗೆ ಅಲರ್ಜಿ ಐತಿ. ಜಾಸ್ತಿ ಮಕ್ಕಳು ಇಲ್ಲಿ ಮಠ ತಂದಿದ್ದಿಲ್ಲ.
ಪಲ್ಯ ಆಯ್ತಾ ಮಾಡ್ತೀವಿ ಬಡ ಮಾಡ್ತೀನಿ ಮಾಡಲ ನಾನು ಪಲ್ಯ ಅಂತೆ ಏನು ಚಲೋ ಮಾಡ್ತೀವಿ ಮಾಡು ಆದ್ರೆ ಎಲ್ಲ ಪೌಡ್ರ್ ಹಾಕ್ಬೇಕು ಹಂಗೆ ಮಾಡಿಟ್ರಾಗಲ್ದಕ್ಕೆ ಆ ರೀತಿ ಎಲ್ಲ ನೋಡಿ ನೀವು ಬಾರಿ ಮಾಡ್ತಾರೆ ಹಾಂ ನಮ್ಮ ಯಜಮಾನ್ರು ಹೆಂಗ್ ಗೊತ್ತಾ ಅಡಿಗೆನ ಅವ್ರನ್ನ ಮಾಡೋದು ಟೇಸ್ಟ್ ಸೇಮ್ ಇರತ್ತಾ ಇಲ್ಲ ಚೂರು ಟೇಸ್ಟ್ ಜಾಸ್ತಿ ಇರುತ್ತೆ ಅವ್ರು ಮಾಡಿದ್ದು ಹಿಂಗೆ ರೀ ಅವ ಮನ್ಸ ಇಚ್ಛೆ ಹಾಕ್ತಾರೆ ಪುಡಿನ ಭಾರಿ ಮಾಡಿರ್ತಾರ ಬದ್ನಿಕಾಯಿ ಪಲ್ಯ ಟೋಟಲಿ ಪಲ್ಯ ಚಲೋ ಮಾಡ್ತಾರೆ ಅವ್ರು ಕೇಳ ಮಕ್ಕಳು ಬನ್ನಿಕಾಯಿ ಫ್ರೈ ಮಾಡಿನಲ್ಲ ಸೆಕೆಂಡ್ ಟೈಮ್ ಭಾರಿ ಮಾಡ್ತಾರೆ ಅವ್ರು ಶೇಂಗಾದವ್ರು ಹೊರತಿದ್ದು ನೀ ಯಾಕೆ ಈ ಕಡೆ ನಿಂತಿಲ್ಲ ಮನ್ವಿತ ಹಂಗೆ ಕಳ್ದಾಗ ನಿಂತಿ ಅಲ್ವಾ ಹಂಗೆ ಹಸಿ ಮಾಡ ನೀರು ಒಂದ್ ಸ್ವಲ್ಪ ನೀರ್ ಸಿಡಿದು ಹಂಗೆ ಬಿಸ್ತಾರ ನೋಡ ಅವರು ಚೇಂಜ್ ಮಾಡ ಹಂಗಿಲ್ಲ ಮತ್ತೆ ತಗೊಳಕ ಬೇರೆ ಹಂಗೆ ಹಾಕೋಕಂದ ಮಮ್ಮಿನ ಒಣಗ್ತೈತಿ ಇಂತ ಬಿಸಿಲು ಬೇರೆ ಹೆಂಗ್ ಹಾಕೋಬೇಕು ಮಮ್ಮಿ ಬಿಡಲ್ಲ ಸರಿ ಒಂದು ಟೈಮ್ ಆಯ್ತು ನಡಿ 2 ಗಂಟೆ ಆಯ್ತು ನೀನು ರೊಟ್ಟಿ ಪಲ್ಯ ಮಾಡ್ಬೇಕ್ರಿ ನಾನು ನಿಂತೆ ಸಿಟ್ಟು ಹಾಕಿ ಹೆಚ್ಚು ಬಡ ದೊಡ್ಡ ಚಾಕು ತಗೋಬೇಕು ನಾವಿಲ್ಲಿ ಈಗ ನೋಡ್ರಿ ಬದ್ನಿಕಾಯಿ ಪಲ್ಯನ ಮಾಡಾಕತ್ತಿದ್ರು ಯಜಮಾನ್ರು ನಾ ಮಾಡ್ತೀನಿ ಇರ್ಲಿ ಬಿಡು ಮತ್ತೆ ನಾ ಮಾಡ್ತೀನಿ ಅಂತೇಳಿ ಮಾಡಾಕತ್ತಿದ್ರು ಹಾಗೆ ನಾನು ಸ್ವಲ್ಪ ಫೋನೇ ಬ್ಯುಸಿ ಇದ್ದರು ಒಂದಿಷ್ಟು ಕಸ್ಟಮರ್ಸ್ ಕಾಲ್ ಮಾಡಿದ್ರು ಅವ್ರ ಜೊತೆ ಮಾತಾಡ್ಕೊತ ನಿಂತೆ ಹಾಗಾಗಿ ಸರಿ ನೀನು ಮಾಡೋಗು ಅಂತೇಳಿ ಅವರೇ ಮಾಡಾಕತ್ತಿರೋ ಪಲ್ಯನ ನೋಡ್ತಿರ್ಬೋದು ಫಸ್ಟು ಅದು ಶೇಂಗಾ ಕಾಳು ಮನೆ ಉಂಡೆ ಅದೆಲ್ಲ ಮಾಡಿದ್ದೆಲ್ಲ ಒಂದಷ್ಟು ಎತ್ತಿಟ್ಟಿದ್ದೆ ಸ್ವಲ್ಪ ಪಲ್ಯಕ್ಕೆ ಪುಡಿ ಮಿಕ್ಸಿ ಹಾಕಿಡಕ್ಕೆ ಆಮೇಲೆ ಒಂಚೂರು ಕಡಲೆ ಚಟ್ನಿ ಮಾಡ್ಬೇಕಂತೇಳಿ ಒಂದಷ್ಟು ಶೇಂಗಾ ಕಾಳು ಎಕ್ಸ್ಟ್ರಾ ಹುರಿದು ಹಂಗೆ ಇಟ್ಟಿದ್ದೆ ಅದನ್ನು ಇವರು ಪಲ್ಯಕ್ಕೆ ಹಾಕಕ್ಕಂತೇಳಿ ಪೌಡ್ರ್ ಮಾಡಿ ಇಟ್ಕೊಂಡಾರಿ ಇಲ್ಲಿ ನಾನೆಲ್ಲ ಹೆಚ್ಚಿಟ್ಟಿದ್ನಲ್ರಿ ಆಲ್ರೆಡಿ ಅದನ್ನ ಹಾಕ್ಯಾರ ಜೀರಿಗೆ ಸಾಸಿವೆ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಕರಿಬೇವು ಹಾಕಿ ನೀಟಾಗಿ ಫ್ರೈ ಮಾಡ್ತಾರೆ ಬದ್ನಿಕಾಯಿನ ಸಣ್ಣಗೆ ಹೆಚ್ಚೋಕ್ಕಿಂತ ಒಂದು ಮೀಡಿಯಮ್ ಸೈಜ್ ಹೆಚ್ಕೊಂಡು ಮಾಡಿದ್ರೆ ಪಲ್ಯ ಚಲೋ ಆಕೈತ್ರಿ ಹಾಗೆ ಅದನ್ನು ಜಾಸ್ತಿ ಕುದಿಸ್ಬಾರ್ದು ಹುಗ್ಗಿ ಕುದಿಸ್ದಂಗೆ ಇಷ್ಟ ಆಗಲ್ಲ ಇವ್ರಿಗೆ ತಿನ್ನೋದೇ ಇಲ್ಲ ಜಾಸ್ತಿ ಕುದಿಸಿದ್ವಿ ಅಂದ್ರೆ ಹಂಗಾಗಿ ಒಂಚೂರು ಹಿಂಗೆ ಅಂದ್ರೆ ಪೀಸ್ನ ಕಡ್ಕೊಂಡು ತಿನ್ನೋಕೆ ಬಂದಿರ್ಬೇಕು ಆ ರೀತಿಯಾಗಿ ಬೇಕು ಅಂತ ಅಂತಾರೆ ನನಗಿದು ಮಾಡೋದು ಗೊತ್ತೈತ್ರಿ ಅದ ನಾ ತಿನ್ನೋದಿಲ್ಲ ಆಮೇಲೆ ನಾ ಮಾಡೋಕ್ಕಿಂತ ಅವ್ರು ಮಾಡೋದು ಅವ್ರಿಗೆ ಯಾವ ಟೇಸ್ಟ್ ಬೇಕು ಯಾವ ರೀತಿ ತಿನ್ನೋಕೆ ಬೇಕು ಆ ಥರ ಮಾಡ್ಕೊತಾರೆ ಅವರು ನೋಡ್ತಿರ್ಬೋದು ಈಗೆಲ್ಲ ಒಗ್ಗರಣೆ ಎಲ್ಲ ಆಯಿತು ಈಗ ಬದ್ನಿಕಾಯಿ ಹಾಕಿದ್ರು ಈಗ ಇದನ್ನು ಭಾರಿ ಚಲೋ ಮಾಡಿ ಇದು ಒಂದಂತ ಅಲ್ರಿ ಎಲ್ಲ ರೀತಿ ಪಲ್ಯನೂ ಚಲೋ ಮಾಡ್ತಾರೆ ಅವರು ಅಲ್ಲ ತಾನು ಅದ್ರೊಳಗೆ ಶೇಂಗಾ ಪುಡಿ ಆಮೇಲೆ ಗುರಳ್ ಪುಡಿ ಇವೆರಡು ಕಂಪಲ್ಸರಿ ಬೇಕು ನಮ್ಮ ಕಡೆ ಪಲ್ಯಕ್ಕೆ ಅವಾಗ ಪಲ್ಯ ಭಾರಿ ರುಚಿ ಆಕೈತಿ ಒಂದು ಸರಿ ಅದು ಎಲ್ಲನ ಮಾಡಿದರೂ ಕೂಡ ಟೇಸ್ಟ್ ಆಗುತ್ತೆ ಜಸ್ಟ್ ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಮಾಡಿರ್ತೀನಿ ಅವೆರಡು ಪುಡಿ ಇಲ್ಲ ಅಂದರೆ ಸಾಂಬಾರು ಪುಡಿ ಹಾಕಿರ್ತೀನಿ ನಾನು ಪಲ್ಯಕ್ಕೆ ಚಲೋ ಬರ್ತೈತ್ರಿ ಈಗ ನೋಡಿರಿ ಅದು ಇಷ್ಟ ಆಗಿ ಮಿಕ್ಸ್ ಈಗ ನೋಡಿರಿ ಎಲ್ಲ ಹಾಕಿದ್ರು ಉಪ್ಪು ಖಾರ ಹಾಕ್ಯಾರ ಅರಿಶಿನ ಹಾಕಿದ್ರು ಸ್ವಲ್ಪ ಈಗ ಶೇಂಗಾ ಪುಡಿನ ಹಾಕಕತ್ಯಾರ ಹಾಕಿ ಸ್ವಲ್ಪ ಮಸಾಲೆ ಒಳಗೆ ಎಲ್ಲನೂ ಫ್ರೈ ಮಾಡಿ ಒಂಚೂರು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ತಾರೆ ಅದ್ರ ಜೊತೆಗೆ ನಾನು ಟೊಮೆಟೊನ ಹೆಚ್ಚಿದ್ರು ಕೂಡ ಇವರು ಇಲ್ಲಿ ಹುಣಸೆ ರಸನ ಹಾಕ್ಯಾರ ಹುಣಸೆ ರಸ ಹಾಕೋದ್ರಿಂದ ಕಲರ್ ಮಸ್ತ್ ಬರ್ತೈತೆ ರೀ ಉಪ್ಪು ಖಾರದ್ದು ಮೇಲೆ ಹುಣಸೆ ಹಣ್ಣು ಹಾಕಿದ್ರೆ ಪಲ್ಯ ಆಯ್ತು ಸಾರು ಆಯ್ತು ಸಖತ್ ಟೇಸ್ಟ್ ಬರುತ್ತೆ ಕಲರ್ಫುಲ್ಲಾಗಿ ಬರುತ್ತೆ ಅದು ಹುಳಿ ಹಾಕಿದ್ಮೇಲೆ ಕುದಿಸ್ಬೇಕು ರೀ ಹುಳಿ ಕುದ್ರನ ಅಡುಗೆ ರುಚಿ ಆಕೈತಿ ಇದಾದಮೇಲೆ ಒಂಚೂರು ಅವರು ಟೇಸ್ಟಿಗೆ ಬೆಲ್ಲ ಹಾಕ್ತಾರೆ ನೋಡಿದ್ರಲ್ಲ ಇಲ್ಲಿ ಒಂಚೂರು ಸಾಂಬಾರು ಪುಡಿನ ಹಾಕಿದ್ರು ಒಟ್ಟಿನಲ್ಲಿ ಇಲ್ಲಿ ನೋಡ್ರಿ ಬದ್ನಿಕಾಯಿ ಪಲ್ಯ ಏನು ಮಸ್ತ್ ಮಾಡ್ಯಾರ ನನ್ನ ಫೋನಾಗ ಹಿಡಿದೀನಿ ನೀವು ಫೋನೇ ಮಾತಾಡಕ್ಕೆ ಹೋಗಿದ್ರಿ ಹೌದೇನ್ರಿ ಸಖತ್ತಾಗೈತಿ ಕಲರ್ ನೋಡ್ರಿ ಅದು ಕಲರ್ ಯಾವ ಮಸಾಲೆ ಹಾಕಿಲ್ಲ ಅದಕ್ಕೆ ಬೇಡ ಸಾಕು ಪುಡಿಯೋಕ್ಕೆಲ್ಲ ಸಾಕು ಈಗ ಯಾವ ಮಸಾಲೆ ನೆಟ್ಟಿಗೆ ಚಂದ ಬರಲ್ಲ ಚೂರು ಹಾಕಿ ಮತ್ತು ಮಸಾಲೆ ತಿಂದು ಎಲ್ಲ ಅದಕ್ಕೆ ಸುಳ್ಳಾಡ ಟೇಸ್ಟಿಂಗ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಕುದಿತೈತೆ ಅದು ಬಡ ಒಂದು ಗಾಂಡು ಇರಲಿ ಸ್ವಲ್ಪ ಇನ್ನೊಂಚೂರು ನೀರು ಮಾಡ್ಬೇಕಿಲ್ಲ ಗ್ರೇವಿ ಅಂದಾಗ ಬರ್ತೈತೆ ಸಾಕು ಇಷ್ಟ ಇಲ್ಲ ಉಗ್ಗಿ ಮಾಡ್ಬೇಕು ಹಂಗೆ ಅದನ್ನು ಸರಿ ಅಷ್ಟೇ ಆಗದ ಅಷ್ಟೇ ವಾವ್ ಉಳ್ಳಾಗಡ್ಡಿ ಹೆಚ್ಚಿಲ್ಲ ಜಾಸ್ತಿ ಅದಕ್ಕೆ ಉಳ್ಳಾಗಡ್ಡಿ ಹೌದು ಹೆಚ್ಚಿದ್ರೆ ಉಳ್ಳಾಗಡ್ಡಿ ಕಡಿಮೆ ಆಗ್ಯಾವು ಚಲೋ ಆಗೈತ್ರಿ ಪಲ್ಯ ಮಾತ್ರ ಸಖತ್ತಾಗೈತಿ ರೀ ಮೊನ್ನೆ ಇದು ಆಂಜನೇಯ ದಿವಸ ಊಟ ಅದು ಚಲೋ ಐತಲ್ಲ ಬದ್ನಿಕಾಯಿ ಭಾರಿ ಆಗಿತ್ತು ಕೆಲವೊಂದು ಪಲ್ಯಗಳು ಅದಾವ ರೀ ಅವು ನನಗೆ ಬರೀ ಅದರ ಗ್ರೇವಿ ತಿನ್ನಕ್ಕೆ ಮಾತ್ರ ಪಲ್ಯ ಅದು ಈಗ ಊಟ ಮಾಡಂಬ ಟೈಮ್ ಆಯ್ತು 2:30 ಆಯ್ತು ಒಂದು
ಚಿಕನ್ ಗ್ರೇವಿ ಹಿಂಗೆ ಇರುತ್ತೆ ಸ್ವಲ್ಪ. ತರ್ತೀನಿ ಗ್ರೇವಿ ತಿನ್ನೋ. ಹಾಂ ರೀ, ನೀವು ಹಾಕೋದು ಗ್ರೇವಿ ನಾವು ಪೀಸ್ ತಿನ್ನಂಗಿಲ್ಲ ಅಲ್ಲಿ ನೀವು. ತಿಂದು ಹೇಳ್ಬಿಡು ಮಮ್ಮಿ. 100ಕ್ಕೆ 90% ಜನರು ಫೇವ್ರೇಟ್ ಪಲ್ಯ ಇದು. ಗೊತ್ತಿಲ್ಲ ರೀ ನಂಗೆ, ನಿಮಗೆ ಗೊತ್ತು. ಗ್ರೇವಿ ಅಚ್ಚ ತಿನ್ನೋದ ವರ್ಷ ಮಸ್ತ್ ಐತೆ. ಇಟ್ಟೆ ಚಲೋ. ನೋಡ್ರಿ ಗಾರ್ಡನಿಗೆ ಬಂದೀವಿ, ಸಂಜೆ ಆಗೈತಿ. ಅವ್ರ ಪಪ್ಪ ಅಂಗಡಿಗೆ ಹೋಗುವಾಗ ಕರ್ಕೊಂಡು ಬಂದು ಹಂಗೆ ಇಲ್ಲಿಗೆ ಬಿಟ್ಟು ಹೋದರು. ಇವನು ಇಲ್ಲಿ ಸರ್ಕಸ್ ಮಾಡಕತ್ತಾನೆ. ಇನ್ನು ಅಷ್ಟೊಂದು ಬರೋದಿಲ್ಲ ಅವ್ನಿಗೆ ಅದನ್ನ ಮಾಡೋಕೆ. ಇನ್ನು ಈಗ ಕಲಿಯಾಕತ್ತಾನ. ನೀ ಆಡಪ್ಪ, ನೀ ಜೋರು ಜೋರು ಆಡು, ಜೋರು ಜೋರು ಆಡು. ಹಾಂ ಹ್ಞೂ ಆಡು. ಇವನು ಇದನ್ನು ಆಡತ್ತೇನೆ ರೀ. ಫುಲ್ ರಶ್ ಐತಿ. ಸಂಜೆ ಬಂದ್ರೆ ಇಷ್ಟು ಗದ್ದಲ ಐತ್ರಿ. ಬೆಳಿಗ್ಗೆ ಎಷ್ಟಿರುತ್ತೆ ಏನು ಗೊತ್ತಿಲ್ಲ. ಏನು ಮಾಡ್ತಿ ನೀ? ಅಷ್ಟು ಹೈಟ್ ಇಲ್ಲ ನಿಲ್ಕಲ್ಲ ಹಿಂಗೆ ಮೇಲಿದು. ಹಾಂ ಮತ್ತೆ ಆದ್ರೆ ಹುಷಾರಾಡು. ನೋಡ್ರಿ ಒಂದು ನಿಮಿಷ ತೋರಿಸ್ನಿ ಗಾರ್ಡನ್ ಹೆಂಗೈತೆ ಅಂತೇಳಿ. ಹಾಂ ಹಾಂ ಆಡು. ಫುಲ್ ಐತೆ ಗಾರ್ಡನ್. ಆಡು ಬಡ